ತಾವು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಯಾಕಂದರೆ 16 ಪ್ರಶ್ನೆಗಳನ್ನು ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟು 545 ಪೊಲೀಸ್ ಕ್ಯಾಮ್ ಯಾವಾಗ ಆಗಿದ್ದು? ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ರಿಕ್ರೂಟ್ಮೆಂಟ್ ಆಗಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ 900 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ರಿಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ. ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ. ಇಲ್ಲಿದ್ದಾರೆ ಅವರು. 7 ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ. 7 ತಿಂಗಳಿಂದ ನಾವು ಆ 545 ಮತ್ತು 402 ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ. 7 ತಿಂಗಳಾಗಿದೆ ಟ್ರೈನಿಂಗ್ ಆಗಿ. ಅವರೆಲ್ಲ ಇನ್ನೂ 3 ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ. ನಾನು ನಮ್ಮ ಡಿ ಜಿ ಅವರಿಗೆ ಹೇಳಿ ಅವರಿಗೂ ಒಂದು ಅನುಭವ ಆಗ್ತದೆ ಇಂಥದ್ದು ಒಂದು, ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ, ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ. ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ 14-15 ಸಾವಿರ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಈಗ ನಾವು ಈಗಾಗಲೇ 3600 ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್. ರಿಟೈರ್ಡ್ ಆಗ್ತಾ ಇರ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು FD ಅವರಿಂದ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ದುರ್ದೈವ 4 ವರ್ಷ ಆಗಿರಲೇ ಇಲ್ಲ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು, ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟು. ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಿದ್ದೇವೆ. ಒಂದು, ತಾವು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಯಾಕಂದರೆ 16 ಪ್ರಶ್ನೆಗಳನ್ನು ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟು 545 ಪೊಲೀಸ್ ಕ್ಯಾಮ್ ಯಾವಾಗ ಆಗಿದ್ದು? ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ರಿಕ್ರೂಟ್ಮೆಂಟ್ ಆಗಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ 900 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ರಿಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ. ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ. ಇಲ್ಲಿದ್ದಾರೆ ಅವರು. 7 ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ. 7 ತಿಂಗಳಿಂದ ನಾವು ಆ 545 ಮತ್ತು 402 ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ. 7 ತಿಂಗಳಾಗಿದೆ ಟ್ರೈನಿಂಗ್ ಆಗಿ. ಅವರೆಲ್ಲ ಇನ್ನೂ 3 ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ. ನಾನು ನಮ್ಮ ಡಿ ಜಿ ಅವರಿಗೆ ಹೇಳಿ ಅವರಿಗೂ ಒಂದು ಅನುಭವ ಆಗ್ತದೆ ಇಂಥದ್ದು ಒಂದು, ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ, ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ. ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ 14-15 ಸಾವಿರ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಈಗ ನಾವು ಈಗಾಗಲೇ 3600 ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್. ರಿಟೈರ್ಡ್ ಆಗ್ತಾ ಇರ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು FD ಅವರಿಂದ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ದುರ್ದೈವ 4 ವರ್ಷ ಆಗಿರಲೇ ಇಲ್ಲ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು, ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟು. ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಿದ್ದೇವೆ. ಒಂದು, ತಾವು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಯಾಕಂದರೆ 16 ಪ್ರಶ್ನೆಗಳನ್ನು ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟು 545 ಪೊಲೀಸ್ ಕ್ಯಾಮ್ ಯಾವಾಗ ಆಗಿದ್ದು? ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ರಿಕ್ರೂಟ್ಮೆಂಟ್ ಆಗಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ 900 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ರಿಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ. ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ. ಇಲ್ಲಿದ್ದಾರೆ ಅವರು. 7 ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ. 7 ತಿಂಗಳಿಂದ ನಾವು ಆ 545 ಮತ್ತು 402 ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ. 7 ತಿಂಗಳಾಗಿದೆ ಟ್ರೈನಿಂಗ್ ಆಗಿ. ಅವರೆಲ್ಲ ಇನ್ನೂ 3 ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ. ನಾನು ನಮ್ಮ ಡಿ ಜಿ ಅವರಿಗೆ ಹೇಳಿ ಅವರಿಗೂ ಒಂದು ಅನುಭವ ಆಗ್ತದೆ ಇಂಥದ್ದು ಒಂದು, ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ, ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ. ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ 14-15 ಸಾವಿರ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಈಗ ನಾವು ಈಗಾಗಲೇ 3600 ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್. ರಿಟೈರ್ಡ್ ಆಗ್ತಾ ಇರ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು FD ಅವರಿಂದ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ದುರ್ದೈವ 4 ವರ್ಷ ಆಗಿರಲೇ ಇಲ್ಲ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು, ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟು. ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಿದ್ದೇವೆ. ಒಂದು,
ತಾವು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಯಾಕಂದರೆ 16 ಪ್ರಶ್ನೆಗಳನ್ನು ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟು 545 ಪೊಲೀಸ್ ಕ್ಯಾಮ್ ಯಾವಾಗ ಆಗಿದ್ದು? ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ರಿಕ್ರೂಟ್ಮೆಂಟ್ ಆಗಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ 900 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ರಿಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ. ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ. ಇಲ್ಲಿದ್ದಾರೆ ಅವರು. 7 ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ. 7 ತಿಂಗಳಿಂದ ನಾವು ಆ 545 ಮತ್ತು 402 ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ. 7 ತಿಂಗಳಾಗಿದೆ ಟ್ರೈನಿಂಗ್ ಆಗಿ. ಅವರೆಲ್ಲ ಇನ್ನೂ 3 ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ. ನಾನು ನಮ್ಮ DG ಅವ್ರಿಗೆ ಹೇಳಿ ಅವರಿಗೂ ಒಂದು ಅನುಭವ ಆಗ್ತದೆ ಇಂಥದ್ದು ಒಂದು, ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ, ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ. ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ 14-15 ಸಾವಿರ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಈಗ ನಾವು ಈಗಾಗಲೇ 3600 ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್. ರಿಟೈರ್ಡ್ ಆಗ್ತಾ ಇರ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು FD ಅವರಿಂದ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ದುರ್ದೈವ 4 ವರ್ಷ ಆಗಿರಲೇ ಇಲ್ಲ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು, ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟು. ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಿದ್ದೇವೆ. ಒಂದು, ತಾವು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಯಾಕಂದರೆ 16 ಪ್ರಶ್ನೆಗಳನ್ನು ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟು 545 ಪೊಲೀಸ್ ಕ್ಯಾಮ್ ಯಾವಾಗ ಆಗಿದ್ದು? ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ರಿಕ್ರೂಟ್ಮೆಂಟ್ ಆಗಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ 900 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ರಿಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ. ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ. ಇಲ್ಲಿದ್ದಾರೆ ಅವರು. 7 ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ. 7 ತಿಂಗಳಿಂದ ನಾವು ಆ 545 ಮತ್ತು 402 ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ. 7 ತಿಂಗಳಾಗಿದೆ ಟ್ರೈನಿಂಗ್ ಆಗಿ. ಅವರೆಲ್ಲ ಇನ್ನೂ 3 ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ. ನಾನು ನಮ್ಮ DG ಅವ್ರಿಗೆ ಹೇಳಿ ಅವರಿಗೂ ಒಂದು ಅನುಭವ ಆಗ್ತದೆ ಇಂಥದ್ದು ಒಂದು, ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ, ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ. ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ 14-15 ಸಾವಿರ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಈಗ ನಾವು ಈಗಾಗಲೇ 3600 ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್. ರಿಟೈರ್ಡ್ ಆಗ್ತಾ ಇರ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು FD ಅವರಿಂದ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ದುರ್ದೈವ 4 ವರ್ಷ ಆಗಿರಲೇ ಇಲ್ಲ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು, ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟು. ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಿದ್ದೇವೆ. ಒಂದು,